ಓಂ ಶಾಂತಿ. ಇಂದಿನ ದಿನಾಂಕ 29/12/2024. ಅವ್ವೇಕ್ ಬಾಪ್ ದಾದಾ ರಿವೈಸ್ ದಿನಾಂಕ 31/12/2002. ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗುವ ವಿಶೇಷತೆಯನ್ನು ತೋರಿಸಿ. ಇಂದು ನವಯುಗ ರಚಯಿತ ನವಜೀವನದಾತ ಬಾಪ್ ದಾದಾ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದಾರೆ. ತಾವೆಲ್ಲರೂ ಸಹ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ಹೊಸ ಯುಗವನ್ನು ಆಚರಿಸಲು ಬಂದಿದ್ದೀರೋ? ಹೊಸ ವರ್ಷವನ್ನಂತೂ ಎಲ್ಲರೂ ಆಚರಿಸುತ್ತಾರೆ. ಆದರೆ ತಾವೆಲ್ಲರೂ ಹೊಸ ಜೀವನ, ಹೊಸ ಯುಗ ಹಾಗೂ ಹೊಸ ವರ್ಷ ಮೂರನ್ನು ಆಚರಣೆ ಮಾಡುತ್ತಿದ್ದೀರಿ. ಬಾಪ್ ದಾದಾರವರು ಸಹ ತ್ರಿಮೂರ್ತಿ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯಗಳನ್ನು ಕೊಡುತ್ತಾರೆ ಹಾಗೂ ಜೊತೆಯಲ್ಲಿ ಒಂದಲ್ಲ ಒಂದು ಕೊಡುಗೆಯನ್ನು ಕೊಡುತ್ತಾರೆ. ಕೊಡುಗೆಯನ್ನು ಕೊಡುತ್ತೀರಲ್ಲವೇ? ಆದರೆ ಬಾಪ್ ದಾದಾರವರು ತಮ್ಮೆಲ್ಲರಿಗೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ? ಗೋಲೈನ್ ಪ್ರಪಂಚದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೆ ಗೋಲ್ಡನ್ ಪ್ರಪಂಚದ ಕೊಡುಗೆಯು ಸಿಕ್ಕಿಬಿಟ್ಟಿದೆ ಎಲ್ಲವೇ? ಯಾವ ಗೋಲ್ಡನ್ ಪ್ರಪಂಚದಲ್ಲಿ ನವಯುಗದಲ್ಲಿ ಸರ್ವ ಪ್ರಾಪ್ತಿಗಳು ಇರುತ್ತವೆ. ತಮ್ಮ ರಾಜ್ಯದ ನೆನಪಿದೆಯೇ? ಅಲ್ಲಿ ಯಾವುದೇ ಅಪ್ರಾಪ್ತಿಯ ಹೆಸರು ಗುರುತೇ ಇರುವುದಿಲ್ಲ. ಇಂತಹ ಕೊಡುಗೆಯನ್ನು ಬಾಪ್ ದಾದಾರವರ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಇಡೀ ವಿಶ್ವದಲ್ಲಿ ಒಂದು ವೇಳೆ ಯಾರಾದರೂ ದೊಡ್ಡದಕ್ಕಿಂತ ದೊಡ್ಡ ಕೊಡುಗೆಯನ್ನು ಕೊಟ್ಟರೂ ಸಹ ಏನನ್ನು ಕೊಡಬಹುದು? ದೊಡ್ಡದಕ್ಕಿಂತ ದೊಡ್ಡ ಕಿರೀಟ ಹಾಗೂ ಸಿಂಹಾಸನವನ್ನು ಕೊಡುತ್ತಾರೆ. ಯಾವಾಗ ಸ್ಥಾಪನೆ ಆಯಿತೋ ಸ್ಥಾಪನೆಯವರು ಮುಂದೆ ಮುಂದೆ ಕುಳಿತಿದ್ದಾರೆ. ಆಗ ಆದಿಯಲ್ಲಿಯೇ ಬ್ರಹ್ಮ ತಂದೆಯು ಮಕ್ಕಳನ್ನು ಕೇಳುತ್ತಿದ್ದರು. ಒಂದು ವೇಳೆ ನಿಮಗೆ ಈಗಿನ ಕಾಲದ ಯಾವುದೇ ರಾಣಿಯು ಕಿರೀಟ ಹಾಗೂ ಸಿಂಹಾಸನವನ್ನು ಕೊಟ್ಟರೆ ತಾವು
ಹೋಗುವಿರಾ? ಇದು ನೆನಪು ಇದೆಯಲ್ಲವೇ? ಇದಕ್ಕೆ ಮಕ್ಕಳು ಹೇಳುತ್ತಿದ್ದರು, ಈ ಕಿರೀಟ ಹಾಗೂ ಸಿಂಹಾಸನವನ್ನು ಏನು ಮಾಡುವುದು? ಯಾವಾಗ ತಂದೆಯು ಸಿಕ್ಕಿಬಿಟ್ಟಿದ್ದಾರೆ ಎಂದ ಮೇಲೆ ಇನ್ನೇನು ಬೇಕು? ಅಂದಾಗ ಈ ಚಿನ್ನದ ಪ್ರಪಂಚದ ಕೊಡುಗೆಯ ಮುಂದೆ ಯಾವುದೇ ಕೊಡುಗೆಯು ದೊಡ್ಡದಿರಲು ಸಾಧ್ಯವಿಲ್ಲ. ಕೆಲವು ಮಕ್ಕಳು ಕೇಳುತ್ತಾರೆ, ಅಲ್ಲಿ ಏನೇನು ಪ್ರಾಪ್ತಿಗಳು ಇರುವುದು? ಇದಕ್ಕೆ ಬಾಪ್ ದಾದಾರವರು ತಿಳಿಸುತ್ತಾರೆ, ಪ್ರಾಪ್ತಿಗಳ ಪಟ್ಟಿಯಂತೂ ಉದ್ದವಾಗಿದೆ, ಆದರೆ ಅದು ಸಾರ ರೂಪದಲ್ಲಿ ಏನು ಹೇಳುತ್ತೀರಿ? ಅಲ್ಲಿ ಯಾವುದೇ ಅಪ್ರಾಪ್ತವಾದ ವಸ್ತು ಇರುವುದಿಲ್ಲ. ಜೀವನದಲ್ಲಿ ಯಾವುದು ಬೇಕೋ ಅದೆಲ್ಲವೂ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಇಂತಹ ಗೋಲ್ಡನ್ ಕೊಡುಗೆಗೆ ಅಧಿಕಾರಿ ಆತ್ಮಗಳು ಆಗಿದ್ದೀರಿ. ಅಧಿಕಾರಿಗಳು ಆಗಿದ್ದೀರಲ್ಲವೇ? ಡಬಲ್ ವಿದೇಶಿಯರು ಅಧಿಕಾರಿಗಳು ಆಗಿದ್ದೀರಾ? ಕೈ ಅಲುಗಾಡಿಸುತ್ತಿದ್ದಾರೆ. ಎಲ್ಲರೂ ರಾಜರು ಆಗುವಿರಾ? ರಾಜರು ಆಗುವಿರಿ, ಒಳ್ಳೆಯದು. ಇಷ್ಟೊಂದು ಸಿಂಹಾಸನಗಳನ್ನು ತಯಾರು ಮಾಡಬೇಕಾಗುತ್ತದೆ. ಬಾಪ್ ದಾದಾರವರು ತಿಳಿಸುತ್ತಾರೆ, ಆ ಸಿಂಹಾಸನವಂತೂ ಇದೆ, ಸರ್ವ ಪ್ರಾಪ್ತಿಗಳಿರುತ್ತದೆ. ಆದರೆ ಈ ಸಂಗಮಯುಗದ ಸ್ವರಾಜ್ಯವು ಅದಕ್ಕಿಂತ ಕಡಿಮೆ ಏನೂ ಇಲ್ಲ. ಈಗಲೂ ರಾಜರಾಗಿದ್ದೀರಲ್ಲವೇ? ಪ್ರಜೆಗಳಾಗಿದ್ದೀರಾ ಅಥವಾ ರಾಯಲ್ ಪರಿವಾರದವರು ಆಗಿದ್ದೀರಾ? ಏನಾಗಿದ್ದೀರಿ? ಒಬ್ಬರೇ ತಂದೆ ಇದ್ದಾರೆ. ಅವರು ನಶೆಯಿಂದ ಹೇಳುತ್ತಾರೆ, ನನ್ನ ಒಂದೊಂದು ಮಗುವೂ ಸಹ ರಾಜ ಮಗುವಾಗಿದೆ. ರಾಜರಾಗಿದ್ದೀರಲ್ಲವೇ? ರಾಜಯೋಗಿಗಳಾಗಿದ್ದೀರಾ ಅಥವಾ ಪ್ರಜಾಯೋಗಿಗಳಾಗಿದ್ದೀರಾ? ಈ ಸಮಯದಲ್ಲಿ ಎಲ್ಲರೂ ಹೃದಯ ಸಿಂಹಾಸನಾಧಿಕಾರಿಗಳು, ಸ್ವರಾಜ್ಯ ಅಧಿಕಾರಿ, ರಾಜ ಮಕ್ಕಳಾಗಿದ್ದೀರಿ. ಇಷ್ಟೊಂದು ಆತ್ಮಿಕ ನಶೆ ಇರುತ್ತದೆ ಎಲ್ಲವೇ? ಏಕೆಂದರೆ ಈ ಸಮಯದ ಸ್ವರಾಜ್ಯದಿಂದಲೇ ಭವಿಷ್ಯದ ರಾಜ್ಯವು ಪ್ರಾಪ್ತವಾಗುತ್ತದೆ. ಈ ಸಂಗಮ ಯುಗವು ಬಹಳ 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 ಅಮೂಲ್ಯ ಶ್ರೇಷ್ಠವಾಗಿದೆ. ಸಂಗಮ ಯುಗವನ್ನು ಬಾಪ್ ದಾದಾ ಹಾಗೂ ಎಲ್ಲ ಮಕ್ಕಳು ಅರಿತುಕೊಂಡಿದ್ದಾರೆ. ಖುಷಿ ಖುಷಿಯಲ್ಲಿ ಸಂಗಮ ಯುಗಕ್ಕೆ ಯಾವ ಹೆಸರನ್ನು ಕೊಡುತ್ತೀರಿ? ಮೋಜಿನ ಯುಗ, ಖುಷಿ. ಏಕೆ? ಇಲ್ಲಿ ಸಂಗಮದಲ್ಲಿ ಇರುವಂತಹ ಖುಷಿ ಇಡೀ ಕಲ್ಪದಲ್ಲಿಯೇ ಇರುವುದಿಲ್ಲ. ಕಾರಣವೇನು? ಪರಮಾತ್ಮನ ಮಿಲನದ ಖುಷಿಯ ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಮಾತ್ರ ಸಿಗುತ್ತದೆ. ಸಂಗಮಯುಗದ ಒಂದೊಂದು ದಿನವೂ ಏನಾಗಿದೆ? ಖುಷಿಯೇ ಖುಷಿಯಾಗಿದೆ. ಖುಷಿ ಇದೆಯಲ್ಲವೇ? ಖುಷಿ ಇದೆ, ತಬ್ಬಿಬ್ಬು ಆಗುವುದಿಲ್ಲ ತಾನೇ. ಪ್ರತಿದಿನವೂ ಉತ್ಸವವಾಗಿದೆ, ಏಕೆಂದರೆ ಉತ್ಸಾಹವಿದೆ. ತಮ್ಮ ಎಲ್ಲ ಸಹೋದರ ಸಹೋದರಿಯರನ್ನು ಪರಮಾತ್ಮ ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಎನ್ನುವ ಉಮಂಗ ಇದೆ, ಉತ್ಸಾಹ ಇದೆ. ಹೇಗೆ ಸೇವೆಯ ಉಮಂಗ ಉತ್ಸಾಹವಿರುತ್ತದೆ ಎಲ್ಲವೇ? ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಎಂದು ಯೋಜನೆಗಳನ್ನು ಮಾಡಿಕೊಳ್ಳುತ್ತೀರಲ್ಲವೇ? ಏಕೆಂದರೆ ಯಾವುದಾದರೂ ಶ್ರೇಷ್ಠ ಪ್ರಾಪ್ತಿಗಳು ಇದೆ ಎಂದರೆ ಅದನ್ನು ಅನ್ಯರಿಗೆ ತಿಳಿಸದೇ ಇರಲು ಸಾಧ್ಯವಾಗುವುದಿಲ್ಲ. ಇದೇ ಸಂಗಮಯುಗದ ಪ್ರಾಪ್ತಿಯು ಗೋಲ್ಡನ್ ಪ್ರಪಂಚದಲ್ಲಿಯೂ ಇರುವುದು. ಈಗಿನ ಪುರುಷಾರ್ಥದ ಪ್ರಾರಬ್ಧವು ಗೋಲ್ಡನ್ ಪ್ರಪಂಚವಾಗಿದೆ ಅಂದಾಗ ಸಂಗಮಯುಗವು ಇಷ್ಟವಾಗುತ್ತದೆಯೋ ಅಥವಾ ಸತ್ಯಯುಗವು ಇಷ್ಟವಾಗುತ್ತದೆಯೋ? ಯಾವುದು ಇಷ್ಟವಾಗುತ್ತದೆ? ಸಂಗಮಯುಗವೇ ಚೆನ್ನಾಗಿದೆ ಎಲ್ಲವೇ? ಕೇವಲ ಮಧ್ಯ ಮಧ್ಯದಲ್ಲಿ ಮಾಯೆಯು ಬರುತ್ತದೆ. ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಗೊಂದಲಕ್ಕೊಳಗಾಗುತ್ತಾರೆ. ಕೆಲವು ಮಕ್ಕಳು ಸಹಜ ಯೋಗವನ್ನು ಪರಿಶ್ರಮ ಯೋಗವನ್ನಾಗಿ ಮಾಡಿಬಿಡುತ್ತಾರೆ. ಪರಿಶ್ರಮವಲ್ಲ, ಆದರೆ ಆ ತರಹ ಮಾಡಿಬಿಡುತ್ತಾರೆ. ವಾಸ್ತವದಲ್ಲಿ ಬಹಳ ಸಹಜವಾಗಿದೆ. ಪರಿಶ್ರಮವೆನಿಸುತ್ತದೆಯೇ? ಯಾರಿಗೆ ಪರಿಶ್ರಮವೆನಿಸುತ್ತದೆ? ಅವರು ಕೈ ಎತ್ತಿ. ಯಾವಾಗಲೂ ಅಲ್ಲ, ಕೆಲವೊಮ್ಮೆ ಪರಿಶ್ರಮವಾಗುತ್ತದೆಯೇ ಅಥವಾ ಸಹಜವೋ?
ಯಾರು ಪರಿಶ್ರಮ ಯೋಗಿಗಳಾಗಿದ್ದೀರಿ ಅವರು ಕೈ ಎತ್ತಿರಿ. ಪರಿಶ್ರಮವೆನಿಸುವವರು ಕೈ ಎತ್ತಿ. ಮಾತೆಯರು ಪರಿಶ್ರಮ ಯೋಗಿಗಳಾಗಿದ್ದೀರೋ ಅಥವಾ ಸಹಜವಾಗುವುದೋ? ಯಾರಾದರೂ ಪರಿಶ್ರಮ ಯೋಗಿಗಳಿದ್ದೀರಾ? ಕೈ ಎತ್ತುವುದಿಲ್ಲ. ಇಡೀ ಸಭೆಯಲ್ಲಿ ಹೇಗೆ ಎತ್ತುತ್ತಾರೆ? ಎಲ್ಲ ಮಕ್ಕಳು ನನ್ನ ಬಾಬಾ ಎಂದು ನಶೆಯಿಂದ ಹೇಳುತ್ತಾರೆ. ನನ್ನ ಬಾಬಾ ಆಗಿದ್ದಾರೆಯೋ ಅಥವಾ ದಾದಿಯರ ಬಾಬಾ ಆಗಿದ್ದಾರೆಯೋ? ನನ್ನ ಬಾಬಾ ಅಲ್ಲವೇ? ಪ್ರತಿಯೊಬ್ಬರೂ ಹೇಳುತ್ತಾರೆ ಮೊದಲು ನನ್ನವರು ಎಂದು. ಈ ರೀತಿ ಇದೆಯೇ ಈ ಸಿಂಧಿಗಳು? ಎಲ್ಲರೂ ಕುಳಿತಿದ್ದಾರಲ್ಲವೇ? ತಂದೆಯು ನನ್ನ ಬಾಬಾ ಆಗಿದ್ದಾರೆಯೋ ಅಥವಾ ಜಾನಕಿ ದಾದಿಯವರ ಬಾಬಾ ಆಗಿದ್ದಾರೆಯೇ? ಪ್ರಕಾಶಮಣಿ ದಾದಿಯವರ ತಂದೆಯೇ ಯಾರ ತಂದೆಯಾಗಿದ್ದಾರೆ? ನನ್ನ ಬಾಬಾ ಆಗಿದ್ದಾರೆಯೇ? ಇಡೀ ದಿನದಲ್ಲಿ ಏನು ನೆನಪು ಇರುತ್ತದೆ? ತಂದೆಯು ತಿಳಿಸುತ್ತಾರೆ, ಬಹಳ ಸಹಜ ಯುಕ್ತಿಯಾಗಿದೆ. ಎಷ್ಟು ಬಾರಿ ನನ್ನದು ನನ್ನದು ಎಂದು ಹೇಳುತ್ತೀರಿ? ಇಡೀ ದಿನದಲ್ಲಿ ಎಷ್ಟು ಬಾರಿ ನನ್ನದು? ಬಾಪ್ ತಾದಾರವರು ಯಾವ ಹೊಸ ಶಬ್ದವನ್ನು ಕೊಡುವುದಿಲ್ಲ. ಯಾವುದನ್ನು ನನ್ನ ಕಾರ್ಯದಲ್ಲಿ ತರುತ್ತೀರಿ? ನಾನು ಮತ್ತು ನನ್ನದು ಎಂದು ಅಂದಾಗ ನಾನು ಯಾರು ಮತ್ತು ನನ್ನವರು ಯಾರು? ಕೆಲವು ಮಕ್ಕಳು ಪರಿಶ್ರಮ ಪುರುಷಾರ್ಥವನ್ನು ಏಕೆ ಮಾಡುತ್ತಾರೆ? ಬಿಂದು ಸಮೀಪಕ್ಕೆ ಬಂದು ಬಿಡಲಿ ಎಂದು ಕೇವಲ ಯೋಚಿಸುತ್ತಾರೆ. ಬಿಂದು 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 ಮತ್ತು ಬಿಂದು ಜಾರಿ ಹೋಗುತ್ತದೆ. ಬಿಂದುವಂತೂ ಇದೆ, ಆದರೆ ಯಾವ ಬಿಂದು? ನಾನು ಯಾರಾಗಿದ್ದೇನೆ? ತಮ್ಮ ಈ ಸ್ವಮಾನವನ್ನು ಸ್ಮೃತಿಯಲ್ಲಿ ತಂದಾಗ ರಮಣೀಕ ಪುರುಷಾರ್ಥವಾಗಿ ಬಿಡುತ್ತದೆ. ಕೇವಲ ಜ್ಯೋತಿರ್ಬಿಂದು ಎಂದು ಹೇಳುತ್ತೀರೆಂದರೆ ಪರಿಶ್ರಮವಾಗಿ ಬಿಡುತ್ತದೆ. ಸಹಜ ಪುರುಷಾರ್ಥ, ಮೋಜಿನ ಪುರುಷಾರ್ಥವನ್ನು ಮಾಡಿ. ಈ ಹೊಸ ವರ್ಷದಲ್ಲಿ ಪುರುಷಾರ್ಥವು ಶ್ರೇಷ್ಠವಾಗಿರಲಿ. ಆದರೆ ಶ್ರೇಷ್ಠತೆಯ ಜೊತೆಗೆ ಮೊದಲು ಸಹಜವೂ ಆಗಿರಬೇಕು, ಶ್ರೇಷ್ಠವೂ ಆಗಿರಬೇಕು. ಈ ರೀತಿ ಇರಲು ಸಾಧ್ಯವೇ? ಎರಡು ಜೊತೆ ಇರುವುದು ಸಾಧ್ಯವಾಗುತ್ತದೆಯೇ? ಡಬಲ್ ವಿದೇಶಿಯರು ಹೇಳಿ ಆಗುತ್ತದೆಯೇ? ಬಾಪ್ ತಾದ ನೋಡುತ್ತಾರೆ. ಬಾಪ್ ತಾದಾರವರಂತೂ ಪರಿಶೀಲನೆ ಮಾಡುತ್ತಾ ಇರುತ್ತಾರಲ್ಲವೇ? ಅಂದ ಮೇಲೆ ಪರಿಶ್ರಮ ಯೋಗಿಗಳು ಯಾರು ಯಾರು ಆಗುತ್ತಾರೆ? ಸಹಜ ಯೋಗಿಯ ಅರ್ಥವೂ ಆಲಸ್ಯದ ಪುರುಷಾರ್ಥವಲ್ಲ. ಶ್ರೇಷ್ಠವೂ ಆಗಿರಬೇಕು ಮತ್ತು ಸಹಜವೂ ಆಗಿರಬೇಕು. ಅಂದಾಗ ಪಾಂಡವರು ಸಹಜ ಯೋಗಿಗಳಾಗಿದ್ದೀರಾ? ಸಹಜ ಯೋಗಿಗಳು ಯಾರಿದ್ದೀರಿ? ಅವರು ಕೈಯನ್ನು ಎತ್ತಿ. ದೂರದರ್ಶನದಲ್ಲಿ ಬರುತ್ತಾ ಇದೆ, ಅದನ್ನು ನೋಡುತ್ತಾರೆ. ಶುಭಾಶಯಗಳು. ಈ ವರ್ಷದಲ್ಲಿ ಯಾರ ಮುಂದೆಯೂ ಯಾವುದೇ ಪರಿಶ್ರಮಕ್ಕೆ ಬರುವುದಿಲ್ಲ, ಏಕೆಂದರೆ ಸಹಜ ಯೋಗಿಗಳಾಗಿದ್ದೀರಿ. ಆದ್ದರಿಂದ ಆಲಸ್ಯದಲ್ಲಿ ಬರಬೇಡಿ. ಸಮಯ ಪ್ರಮಾಣ. ಈ ಹೊಸ ವರ್ಷದಲ್ಲಿ ಎಲ್ಲರೂ ವಿಶೇಷವಾಗಿ ಈ ಲಕ್ಷ್ಯವನ್ನು ಇಟ್ಟುಕೊಳ್ಳಬೇಕು. ಯಾವುದೆಲ್ಲ ಖಜಾನೆಗಳು ಪ್ರಾಪ್ತಿಯಾಗಿದೆ, ಸಮಯ, ಸಂಕಲ್ಪ, ಗುಣ, ಜ್ಞಾನ, ಶಕ್ತಿಗಳಿವೆ, ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಸಂಕಲ್ಪವಾಗಿದೆ. ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪ. ಈ ಎಲ್ಲ ಖಜಾನೆಗಳನ್ನು ಪ್ರತಿದಿನ ಸಫಲ ಮಾಡಬೇಕಾಗಿದೆ. ಜಾಸ್ತಿ ಹಂಚಿ. ದಾತನ ಮಕ್ಕಳು ಮಾಸ್ಟರ್ ದಾತನಾಗಿ ಹೆಚ್ಚಿನದಾಗಿ ಹಂಚಿ. ಏಕೆ? ಸಫಲ ಮಾಡುವುದು ಎಂದರೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಆದ್ದರಿಂದ ಈ ವರ್ಷದಲ್ಲಿ ಇದೇ ವಿಶೇಷತೆಯನ್ನು ಸದಾ ಸ್ಥಿರವಾಗಿಟ್ಟುಕೊಳ್ಳುವುದು ಸಫಲ ಮಾಡಬೇಕಾಗಿದೆ ಮತ್ತು ಸಫಲತೆಯು ಆಗಿಯೇ ಇದೆ. ಎಲ್ಲರೂ ಹೇಳುತ್ತೀರಲ್ಲವೇ, ಸಫಲತೆಯು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಎಂದು. ಅಧಿಕಾರವಾಗಿದೆಯೇ? ಸಫಲ ಮಾಡಿ ಮತ್ತು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಯಾವುದೇ ಕಾರ್ಯವನ್ನು ಮಾಡಿ ಒಂದಲ್ಲ ಒಂದು ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತಾ ಹೋಗಿ ಹಾಗೂ ಸಫಲತೆಯ ಅನುಭವವನ್ನು ಮಾಡುತ್ತಾ ನಡೆಯಿರಿ. ಯೋಚಿಸಿ, ಸಫಲತೆಯ ಅಧಿಕಾರವು
ತಾವು ಬ್ರಾಹ್ಮಣ ಆತ್ಮಗಳ ವಿನಃ ಮತ್ಯಾರ ಅಧಿಕಾರವಾಗಲು ಸಾಧ್ಯ? ಏಕೆಂದರೆ ತಂದೆಯು ತಮಗೆ ಸಫಲತಾ ಭವದ ವರದಾನವನ್ನು ಕೊಟ್ಟಿದ್ದಾರೆ. ಬಾಪ್ ದಾದಾ ಸದಾ ಹೇಳುತ್ತಾರೆ, ಒಬ್ಬೊಬ್ಬ ಬ್ರಾಹ್ಮಣ ಆತ್ಮ ಸಫಲತೆಯ ನಕ್ಷತ್ರವಾಗಿದ್ದೀರಿ, ಸಫಲತಾ ಸ್ವರೂಪರಾಗಿದ್ದೀರಿ. ಸಫಲತೆಯ ನಕ್ಷತ್ರಗಳಾಗಿದ್ದೀರಾ ಅಥವಾ ಪರಿಶ್ರಮದ ನಕ್ಷತ್ರಗಳಾಗಿದ್ದೀರಾ? ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಸಫಲತೆಯ ನಕ್ಷತ್ರಗಳ ಸ್ವರೂಪದಲ್ಲಿ ನೋಡುತ್ತಾರೆ. ನೆನಪಿದೆಯೇ? ಬ್ರಹ್ಮ ತಂದೆಯು ಆದಿಯಲ್ಲಿ ಎಷ್ಟು ಸಮಯದಲ್ಲಿ ಎಲ್ಲವನ್ನು ಸಫಲ ಮಾಡಿದರು, ಅಂತ್ಯದ ತನಕ ತಮ್ಮ ಸಮಯವನ್ನು ಸಫಲ ಮಾಡಿದರು. ಬಲೆ ಕರ್ಮಾತೀತರೂ ಆಗಿಬಿಟ್ಟರು. ಆದರೂ ಸಹ ಎಷ್ಟೊಂದು ಪತ್ರಗಳನ್ನು ಬರೆದರು. ಸಮಯವನ್ನು ಸಫಲ ಮಾಡಿದ್ದರಲ್ಲವೇ? ಕೊನೆಯ ದಿನವೂ ಸಹ ಮುಖದಿಂದ ಮಹಾವಾಕ್ಯಗಳನ್ನು ಉಚ್ಚಾರಣೆ ಮಾಡಿದರು. ಕೊನೆಯ ದಿನದ ತನಕ ಎಲ್ಲವನ್ನು ಸಫಲ ಮಾಡಿದರು. ಆದ್ದರಿಂದಲೇ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡರು. ಆದ್ದರಿಂದ ಫಾಲೋ ಫಾದರ್. ವಾಸ್ತವದಲ್ಲಿ ಸಂಗಮಯುಗದ ಒಂದೊಂದು ಸಂಕಲ್ಪ, ಒಂದೊಂದು ಸೆಕೆಂಡ್ ಸಮಯ ಸಫಲ ಮಾಡುವುದೇ ಸಫಲತಾ ಮೂರ್ತಿಗಳಾಗುವುದಾಗಿದೆ. ಎಲ್ಲರೂ ನಿಶ್ಚಯದಿಂದ ಹೇಳುತ್ತೀರಲ್ಲವೇ, ಬ್ರಹ್ಮ ತಂದೆಯ ಜೊತೆ ನಮಗೆ ಬಹಳ ಪ್ರೀತಿ ಇದೆ. ಅಂದ ಮೇಲೆ ಪ್ರೀತಿಯ ಗುರುತಾಗಿದೆ. ಯಾವುದು ತಂದೆಗೆ ಪ್ರಿಯವಾಗಿತ್ತೋ ಅದು ಮಕ್ಕಳಿಗೂ ಪ್ರಿಯವಾಗಬೇಕು. ಸಮಯ, ಸಂಕಲ್ಪ ಮತ್ತು ಸರ್ವ ಖಜಾನೆಗಳು ಸಫಲವಾಗಲಿ, ವ್ಯರ್ಥವಾಗದಿರಲಿ. ಪ್ರೀತಿಯ ಗುರುತು ಫಾಲೋ ಫಾದರ್ ಆಗಿದೆ. ಅಂದರೆ ತಂದೆಯನ್ನು ಅನುಕರಣೆ ಮಾಡುವುದಾಗಿದೆ. ಬ್ರಹ್ಮ ತಂದೆಯು ಯಾವ ವಿಶೇಷತೆಯನ್ನು ತೋರಿಸಿದ್ದರು, ಏನನ್ನು ಯೋಚಿಸಿದರೋ ಅದನ್ನು ಸೆಕೆಂಡಿನಲ್ಲಿ ಮಾಡಿದರು. ಕೇವಲ ಯೋಚಿಸಲಿಲ್ಲ, ಕೇವಲ ಯೋಜನೆಯನ್ನು ಮಾಡಲಿಲ್ಲ, ಆದರೆ ಅದನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿದರು. ಅಂದಾಗ ಈ ರೀತಿ ಇದ್ದೀರಾ, ಫಾಲೋ ಮಾಡುವವರಾಗಿದ್ದೀರಲ್ಲವೇ? ಒಳ್ಳೆಯದು. ಇಂದು ಹೊಸ ವರ್ಷವನ್ನು ಆಚರಿಸಲು ಅನೇಕರು ಬಂದು ಬಿಟ್ಟಿದ್ದೀರಿ. ಒಳ್ಳೆಯದು. ಒಂದು ವೇಳೆ ಹಾಲ್ ಚಿಕ್ಕದಾದರೂ ಹೃದಯವಂತೂ ದೊಡ್ಡದಾಗಿದೆ. ಕ್ರಮ ನೋಡಿ, ಹೃದಯವು ದೊಡ್ಡದಾಗಿರುವುದರಿಂದ ಸಮಾವೇಶ ಆಗಿಬಿಟ್ಟಿದ್ದೀರಲ್ಲವೇ? ಇಂದು ಸಭೆಯಲ್ಲಿ 18-19 ಸಾವಿರ ಸಹೋದರ ಸಹೋದರಿಯರು ಕುಳಿತಿದ್ದಾರೆ. ಎಲ್ಲರೂ ಹೊರಗಡೆ ಕುಳಿತಿದ್ದರೂ ಕೇಳುತ್ತಿದ್ದೀರಲ್ಲವೇ? ಹೊರಗಡೆ ಕುಳಿತುಕೊಂಡಿರುವವರು ಕೇಳುತ್ತಿದ್ದಾರೆ. ಅವರಂತೂ ಕಾಣಿಸುತ್ತಿಲ್ಲ. ಬಾಪ್ ದಾದಾರವರು ಕೇಳಿದರು. ವಿದೇಶದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆಸ್ಟ್ರೇಲಿಯಾದವರು 12 ಗಂಟೆಯವರೆಗೆ ಕುಳಿತುಕೊಳ್ಳುತ್ತಾರೆ. ರಾತ್ರಿ 12 ಗಂಟೆಯವರೆಗೆ ಕುಳಿತುಕೊಳ್ಳುತ್ತಾರೆ ಮತ್ತು ಅಮೃತ ವೇಳೆ 4 ಗಂಟೆಗೆ ಹೇಳುತ್ತಾರೆ. ಆದ್ದರಿಂದ ಬಾಪ್ ದಾದಾರವರು ಇಂದು ಆಸ್ಟ್ರೇಲಿಯಾವನ್ನು ನೆನಪು ಮಾಡಿದರು. ಆಸ್ಟ್ರೇಲಿಯಾದವರು ಕೇಳುತ್ತಿದ್ದಾರೆ. ಇಲ್ಲಿ ಯಾರು ಆಸ್ಟ್ರೇಲಿಯಾದವರಿದ್ದೀರಿ? ಅವರು ಕೈಯನ್ನು ಎತ್ತಿ. ತ್ರಿಮೂರ್ತಿ ಶುಭಾಶಯಗಳು. ಮೊದಲು ಆಸ್ಟ್ರೇಲಿಯಾದವರಿಗೆ, ನಂತರ ಎಲ್ಲರಿಗೆ. ಈ ವರ್ಷದ ಲಕ್ಷ್ಯವಂತೂ ತಿಳಿಸಲಾಯಿತು. ಸಫಲ ಮಾಡಿಕೊಳ್ಳಿ. ಸಫಲತೆಯಂತೂ ಆಗಿಯೇ ಇದೆ. ಇವನ್ನು ಎಲ್ಲರೂ ಪಕ್ಕಾ ಮಾಡಿಕೊಂಡಿರಾ? ಸಫಲ ಮಾಡಬೇಕಾಗಿದೆ. ವ್ಯರ್ಥವಲ್ಲ. ಸಂಗಮಯುಗವು ಸಮರ್ಥ ಯುಗವಾಗಿದೆ. ಸಫಲತೆಯ ಯುಗವಾಗಿದೆ. ವ್ಯರ್ಥದ್ದಲ್ಲ. 63 ಜನ್ಮಗಳು ವ್ಯರ್ಥವಾಗಿ ಸಮಾಪ್ತಿಯಾಯಿತು. ಈಗ ಈ ಚಿಕ್ಕ ಯುಗವು ಸಫಲ ಮಾಡಿಕೊಳ್ಳುವ ಯುಗವಾಗಿದೆ. ಒಂದು ವೇಳೆ ಸಮಯವನ್ನು ಸಫಲ ಮಾಡಿಕೊಳ್ಳುತ್ತೀರೆಂದರೆ ಭವಿಷ್ಯದಲ್ಲಿಯೂ ಅರ್ಧಕಲ್ಪದ ಪೂರ್ಣ ಸಮಯ ರಾಜ್ಯ ಅಧಿಕಾರಿಗಳಾಗುತ್ತೀರಿ. ಒಂದು ವೇಳೆ ಕೆಲವೊಮ್ಮೆ ಸಫಲ ಮಾಡಿಕೊಳ್ಳುತ್ತೀರೆಂದರೆ ರಾಜ್ಯ ಅಧಿಕಾರಿಗಳೂ ಸಹ ಕೆಲವೊಮ್ಮೆ ಆಗುವಿರಿ.
ಸಮಯದ ಸಫಲತೆಯ ಪ್ರಾರಬ್ಧವೂ ಇದಾಗಿದೆ. ಶ್ವಾಸವನ್ನು ಸಫಲ ಮಾಡಿಕೊಳ್ಳುತ್ತಿದ್ದೀರೆಂದರೆ 21 ಜನ್ಮಗಳು ಆರೋಗ್ಯವಂತರಾಗುತ್ತೀರಿ. ನಡೆಯುತ್ತಾ ನಡೆಯುತ್ತಾ ಹೃದಯಾಘಾತವಾಗುವುದಿಲ್ಲ. ಕೆಲವರ ಹೃದಯ ಬಡಿತವು ನಿಂತು ಹೋಗುತ್ತದೆ, ಕೆಲವರ ನಾಳಗಳು ನಿಂತು ಹೋಗುತ್ತವೆ. ಆದರೆ ಶ್ವಾಸವನ್ನು ಸಫಲ ಮಾಡಿಕೊಂಡಾಗ ಇವೆಲ್ಲವೂ ಆಗುವುದಿಲ್ಲ. ಜ್ಞಾನದ ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತೀರೆಂದರೆ ಜ್ಞಾನದ ಅರ್ಥ ತಿಳುವಳಿಕೆಯಾಗಿದೆ. ಸತ್ಯಯುಗದಲ್ಲಿ ಇಷ್ಟೊಂದು ಬುದ್ಧಿವಂತರಾಗಿ ಬಿಡುತ್ತೀರಿ. ಅಲ್ಲಿ ನಿಮಗೆ ಯಾವುದೇ ಮಂತ್ರಿಗಳ ಅವಶ್ಯಕತೆ ಇರುವುದಿಲ್ಲ. ಇಂದಿನ ಕಾಲದಲ್ಲಂತೂ ನೋಡಿ, ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಂತೆಯೇ ಮೊದಲು ಮಂತ್ರಿ ಮಂಡಲವನ್ನು ರಚಿಸುತ್ತಾರೆ. ಅಲ್ಲಿ ಜೊತೆಗಾರರಿರುತ್ತಾರೆ, ಆದರೆ ಮಂತ್ರಿಗಳಿರುವುದಿಲ್ಲ. ರಾಯಲ್ ಪರಿವಾರದವರು ಪ್ರತಿಯೊಂದು ದರ್ಬಾರಿನಲ್ಲಿ ಕುಳಿತುಕೊಳ್ಳುವ ಕಿರೀಟಧಾರಿಗಳಾಗಿರುತ್ತಾರೆ. ರಾಯಲ್ ಪರಿವಾರದವರೇನು ಕಡಿಮೆಯಲ್ಲ. ಬಲೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳದೇ ಇರಬಹುದು, ಆದರೆ ಪದವಿಯು ಒಂದೇ ರೀತಿ ಇರುತ್ತದೆ. ಆದ್ದರಿಂದ ಸಿಂಹಾಸನ ಅಧಿಕಾರಿಗಳು ಕೆಲವರಷ್ಟೇ ಆಗುತ್ತಾರೆ ಎಂದು ಯೋಚಿಸಬೇಡಿ. ತಾವೆಲ್ಲರೂ ಸಹ ರಾಜದರ್ಬಾರಿನಲ್ಲಿ ರಾಜ್ಯಾಧಿಕಾರಿಗಳ ರೂಪದಲ್ಲಿ ಇರುತ್ತೀರಿ. ತಮ್ಮ ತಲೆಯ ಮೇಲೂ ಕಿರೀಟವಿರುತ್ತದೆ ಮತ್ತು ತಮಗೆ ಪೂರ್ಣ ಅಧಿಕಾರವಿರುತ್ತದೆ. ಅಂದ ಮೇಲೆ ಏನಾಗುತ್ತೀರಿ? ನಂಬರ್ 1 ಆಗುತ್ತೀರಾ ಅಥವಾ ನಂಬರ್ ವಾರ್ ಆಗುತ್ತೀರಾ? ಅಂದಾಗ ಏನು ಮಾಡಬೇಕಾಗುತ್ತದೆ ಎಂದು ಗೊತ್ತಿದೆಯೇ? ಸಾಹಸವನ್ನು ತೋರಿಸಿದ್ದೀರಿ, ಇದು ತುಂಬ ಚೆನ್ನಾಗಿದೆ. ಆದರೆ ನಂಬರ್ 1 ಆಗುವುದಕ್ಕೋಸ್ಕರ ಮೊದಲು ವಿಜಯಿ ಆಗಬೇಕಾಗಿದೆ. ಮಾಡುತ್ತಿದ್ದೀರಲ್ಲವೇ? ಮಾಡುತ್ತೇವೆ ಎಂದು ಹೇಳಬಾರದು. ಮಾಡುತ್ತಿದ್ದೇವೆ, ಅನ್ಯರು ಕೇಳುತ್ತಿದ್ದಾರೆ. ಇಂದು ಕೇಳಿದ್ದೀರಿ, ಬ್ರಹ್ಮರವರ ಸಿನ್ನ ಹಳೆಯ ಜೊತೆಗಾರರು ಅನೇಕರು ಬಂದಿದ್ದಾರೆ. ಅವರು ಕೈಯನ್ನು ಎತ್ತಿ, ಹಿಂದಿಯವರಲ್ಲ, ಸಿಂಧಿಯವರು. ಮಕ್ಕಳೇ, ಹೇಳಿ, ಪರಿವಾರಕ್ಕೆ ಪರಿವಾರವೇ ಬಂದಿದ್ದೀರಿ. ಒಳ್ಳೆಯದು. ಯಾವುದಾದರೂ ಚಮತ್ಕಾರವನ್ನು ಮಾಡಿ ತೋರಿಸುವಿರಲ್ಲವೇ? ಏನನ್ನು ತೋರಿಸುತ್ತೀರಿ? ಸಂದೇಶವನ್ನು ಕೊಡುತ್ತೇವೆ, ಅದನ್ನಂತೂ ಮಾಡುತ್ತಲೇ ಇದ್ದೀರಿ. ಒಳ್ಳೆಯದು. 38 ಜನ ಬಂದಿದ್ದೀರಿ. ಆದ್ದರಿಂದ ಏನು ಕಮಾಲ್ ಮಾಡುತ್ತೀರಿ? ಹೋಗಲಿ, ಹೆಚ್ಚಿಗೆ ಹೇಳುವುದಿಲ್ಲ. ಚಿಕ್ಕ ಮಾತನ್ನು ಹೇಳುತ್ತಾರೆ. ಮಾಡಲು ತಯಾರಿದ್ದೀರಾ? ಮಕ್ಕಳು ಕಮಾಲ್ ಮಾಡುತ್ತೀರಲ್ಲವೇ? 35 ಲಕ್ಷ ಆತ್ಮಗಳನ್ನು ತಯಾರು ಮಾಡುತ್ತೇವೆ. ಪದಮ ಗುಣದಷ್ಟು ಶುಭಾಶಯಗಳು. ತಾವಂತೂ ದೊಡ್ಡ ಮಾತನ್ನು ಹೇಳಿಬಿಟ್ಟಿರಿ. ಆದರೆ ಬಾಪ್ತಾದ ಚಿಕ್ಕ ಮಾತನ್ನು ಹೇಳುತ್ತಾರೆ. ಒಬ್ಬೊಬ್ಬರನ್ನು ಕರೆತನ್ನಿ. ಮಕ್ಕಳಾಗಿದ್ದೀರಿ, ಮಕ್ಕಳನ್ನು ಕರೆತನ್ನಿ. ಮಾತೆಯರು ಸಹೋದರರನ್ನು ಅಥವಾ ಸಹೋದರಿಯರನ್ನು ಕರೆದುಕೊಂಡು ಬನ್ನಿ. ಆದರೆ ಒಬ್ಬೊಬ್ಬರನ್ನು ಕರೆತರಬೇಕು. ಈ ಗ್ರೂಪನ್ನು ನೋಡಿ ತಾವು ಇವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು. ಮುಂದಿನ ವರ್ಷಕ್ಕೆ ಕರೆದುಕೊಂಡೇ ಬರಬೇಕು. ಡಬಲ್ ಗ್ರೂಪನ್ನು ಕರೆದುಕೊಂಡು ಬರಬೇಕು. ಬಾಪ್ ದಾದಾರವರು ಇದನ್ನೇ ಇಚ್ಛಿಸುತ್ತಾರೆ. ಎಲ್ಲಿಂದ ಆದಿಯಾಯಿತೋ ಅಲ್ಲಿಂದಲೇ ಪ್ರತ್ಯಕ್ಷವಾಗಬೇಕಾಗಿದೆ. ದಯೆ ಬರುತ್ತದೆ ಎಲ್ಲವೇ? ಬ್ರಹ್ಮ ತಂದೆಯ ದೇಶದ ನಿವಾಸಿಗಳಾಗಿದ್ದೀರಿ ಅಂದಾಗ ದೇಶವಾಸಿಗಳೊಂದಿಗೆ ಪ್ರೀತಿ ಇರುತ್ತದೆ. ತಮ್ಮ ಬಳಿ ಬಹಳ ಖಜಾನೆಗಳಿವೆ. ಗುಣಗಳ ಖಜಾನೆಯು ಎಷ್ಟೊಂದು ದೊಡ್ಡದಿದೆ, ಶಕ್ತಿಗಳ ಖಜಾನೆಯು ಎಷ್ಟೊಂದು ದೊಡ್ಡದಿದೆ. ಆದ್ದರಿಂದ ಯಾರೇ ಬರಲಿ, ಬಲೆ ಸಂಬಂಧದಲ್ಲಿ ಬರಲಿ, ಸಂಪರ್ಕದಲ್ಲಾದರೂ ಬರಲಿ, ಆದರೆ ಅವರಿಗೆ ಒಂದಲ್ಲ ಒಂದು ಗುಣ ಅಥವಾ ಶಕ್ತಿಯ ಕೊಡುಗೆಯನ್ನು ಕೊಡಬೇಕು. ಯಾರೂ ಸಹ ಖಾಲಿ ಕೈಯಲ್ಲಿ ಹೋಗಬಾರದು. ಮತ್ತೇನು ಇಲ್ಲದಿದ್ದರೂ ಸಹ ತಂದೆಯ ಸಂದೇಶದ ಮಧುರ ಮಾತುಗಳ ಕೊಡುಗೆಯನ್ನು ಕೊಡುವುದು. ಜಗತ್ತಿನವರಂತೂ ಯಾವುದೇ ಉತ್ಸವವಾಗುತ್ತದೆ ಎಂದರೆ ಒಬ್ಬರು ಇನ್ನೊಬ್ಬರಿಗೆ ಬಾಯಿಯನ್ನು ಸಿಹಿ ಮಾಡಿಸುತ್ತಾರೆ. ಆದರೆ ಬಾಪ್ ದಾದಾರವರು ತಿಳಿಸುತ್ತಾರೆ,
ಬಾಯಿಯನ್ನು ಸಿಹಿ ಮಾಡಿಸಲೇಬೇಕಾಗಿದೆ. ಆದರೆ ಅದರ ಜೊತೆಗೆ ತಮ್ಮ ಮಧುರ ಮುಖವನ್ನು ತೋರಿಸಬೇಕಾಗಿದೆ. ಕೇವಲ ಬಾಯಿ ಮಧುರವಲ್ಲ, ಮುಖವೂ ಸಹ ಮಧುರ. ಇಷ್ಟೊಂದು ಮಧುರತೆಯು ಜಮಾ ಆಗಿದೆಯಲ್ಲವೇ? ಇದನ್ನು ಹಂಚಿದರೂ ಸಹ ಸಂಪನ್ನವಾಗಿರಿ. ಮತ್ತು ಈ ಖಜಾನೆಯಂತೂ ಎಷ್ಟು ಹಂಚುತ್ತೀರೋ ಅಷ್ಟು ವೃದ್ಧಿಯಾಗುವುದು, ಕಡಿಮೆಯಾಗುವುದಿಲ್ಲ. ಆದ್ದರಿಂದ ಈ ವರ್ಷದಲ್ಲಿ ನೋಟ್ ಮಾಡಿಕೊಳ್ಳಬೇಕು. ಯಾವುದೇ ಆತ್ಮ ಬರಲಿ, ಅವರಿಗೆ ಏನನ್ನಾದರೂ ಕೊಟ್ಟಿದ್ದೇವೆಯೇ? ಒಂದು ವೇಳೆ ಕೇಳುವಂಥವರಲ್ಲವೆಂದರೆ ಮಧುರ ಶಕ್ತಿಶಾಲಿ ದೃಷ್ಟಿಯನ್ನು ಕೊಡುವುದು. ಆದರೆ ಅವಶ್ಯವಾಗಿ ಕೊಡಲೇಬೇಕಾಗಿದೆ, ಖಾಲಿಯಾಗಿ ಹೋಗಬಾರದು. ಇದಂತೂ ಸಹಜವಾಗಿದೆಯಲ್ಲವೇ, ಅಥವಾ ಪರಿಶ್ರಮವಾಗಿದೆಯೇ? ಯುವ ಸಮೂಹವೇ, ಇದು ಸಹಜವಾಗಿದೆಯೇ? ಕೈಯನ್ನಂತೂ ಬಹಳ ಚೆನ್ನಾಗಿ ಅಲುಗಾಡಿಸುತ್ತಿದ್ದೀರಿ. ಯುವ ಸಮೂಹವೂ ಸಹ ಚೆನ್ನಾಗಿ ಬಂದಿದ್ದೀರಿ. ಡಬಲ್ ವಿದೇಶಿಯರ ಯೂತ್ ರಿಟ್ರೀಟ್ ಗ್ರೂಪ್ನೊಂದಿಗೆ ಯುವಕರಿಗೆ ಎಲ್ಲದಕ್ಕಿಂತ ಶ್ರೇಷ್ಠ ಶಕ್ತಿಯು ಪರಿವರ್ತನಾ ಶಕ್ತಿಯ ಇದೆ. ಯೋಚಿಸಿದರು ಮತ್ತು ಮಾಡಿದರು. ಯುವಕರು ಅನೇಕ ಪ್ರತಿಜ್ಞೆಗಳನ್ನು ಮಾಡಿದ್ದೀರಲ್ಲವೇ? ಬಾಪ್ತಾದ ಸಮಾಚಾರವನ್ನು ಕೇಳಿದ್ದಾರೆ. ಎಲ್ಲ ಯುವಕರು ಯಾರಾಗಿ ಬಿಟ್ಟಿರಿ? ಎಲ್ಲ ಯುವಕರು ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಎಲ್ಲರೂ ತಿಲಕಧಾರಿಗಳಾಗಿ ಬಂದಿದ್ದೀರಿ. ಯಾರು ವಿಶೇಷವಾಗಿ ರಿಫ್ರೆಶ್ಮೆಂಟ್ ಮಾಡಿದ್ದೀರಿ? ಅಂತಹ ತಿಲಕಧಾರಿಗಳು ಎದ್ದು ನಿಲ್ಲಿ. ತಿಲಕವನ್ನು ಧಾರಣೆ ಮಾಡಿ ಕುಳಿತಿದ್ದಾರೆ. ಒಳ್ಳೆಯ ಗುರುತನ್ನು ಇಟ್ಟುಕೊಂಡಿದ್ದೀರಿ. ಆತ್ಮವು ಒಳೆಯುತ್ತಿದೆ ಎಲ್ಲವೇ? ನಮ್ಮ ಹೃದಯವು ಈ ತರಬೇತಿಯಿಂದ ಗೋಲ್ಡನ್ ಹೃದಯವಾಗಿ ಬಿಟ್ಟಿತು ಎಂದು ಯಾರು ತಿಳಿಯುತ್ತೀರಿ? ಅವರು ಕೈಯನ್ನು ಎತ್ತಿ. ಗೋಲ್ಡನ್ ಹೃದಯವಾಗಿ ಬಿಟ್ಟಿತು. ಇವರಂತೂ ಎಲ್ಲರಿಗಿಂತ ಮುಂದೆ ಹೋಗಿಬಿಟ್ಟರು. ಗೋಲ್ಡನ್ ನಕ್ಷತ್ರವಲ್ಲ, ಗೋಲ್ಡನ್ ಹೃದಯ. ಆದ್ದರಿಂದ ಸಫಲತಾ ಮೂರ್ತಿಗಳಾಗಿ ಬಿಟ್ಟಿರಿ. ಈಗ ಗೋಲ್ಡನ್ ಹೃದಯವು ವಿಮಾನದಲ್ಲಿ ಕೆಳಗಂತೂ ಬರುವುದಿಲ್ಲ ಮತ್ತು ತಮ್ಮ ದೇಶಕ್ಕೆ ಹೋಗಿ ಸ್ವಲ್ಪ ಗೋಲ್ಡನ್ ಸಿಲ್ವರ್ ಏನಾದರೂ ಆಗುತ್ತದೆಯೇ? ಈಗ ಗೋಲ್ಡನ್ ಹೃದಯವು ವಿಮಾನದಲ್ಲಿ ಕೆಳಗಂತೂ ಬರುವುದಿಲ್ಲ ಮತ್ತು ತಮ್ಮ ದೇಶಕ್ಕೆ ಹೋಗಿ ಸ್ವಲ್ಪ ಗೋಲ್ಡನ್ ಸಿಲ್ವರ್ ಏನಾದರೂ ಆಗುತ್ತದೆಯೇ? ಆಗುವುದಿಲ್ಲ. ಒಳ್ಳೆಯದು. ಈ ರೀತಿ ತಯಾರಾಗಿ ತಾವು ಭಾರತದ ಆತ್ಮಗಳನ್ನು ಜಾಗೃತಗೊಳಿಸಿ. ಸಾಹಸವಿದೆಯೇ? ಭಾರತವನ್ನು ಜಾಗೃತಗೊಳಿಸುತ್ತೀರಾ? ಭಾರತದವರು ಬಹಳ ಏರುಪೇರಿನ ಪ್ರಶ್ನೆಗಳನ್ನು ಕೇಳುತ್ತಾರೆ. ಉತ್ತರವನ್ನು ಕೊಡುವಿರಾ? ತಮ್ಮೆಲ್ಲರ ಫೋಟೋ ದೂರದರ್ಶನದಲ್ಲಿ ಬರುತ್ತಾ ಇದೆಯೋ? ಹಾಗೆಯೇ ಭಾರತವನ್ನು ಜಾಗೃತಗೊಳಿಸಲು ತಮ್ಮೆಲ್ಲರಿಗೆ ನಿಮಂತ್ರಣ ಬರುತ್ತದೆ. ಆದ್ದರಿಂದ ಎವರ್ ರೆಡಿ ಯಾಗಿರಬೇಕು. ಒಂದು ವೇಳೆ ಟಿಕೆಟ್ ಇಲ್ಲವೆಂದರೂ ಸಿಕ್ಕಿಬಿಡುತ್ತದೆ. ಬಾಪ್ದಾದಾರವರಿಗೆ ಗೊತ್ತಿದೆ ಡಬಲ್ ವಿದೇಶಿಯರ ವಿಶೇಷತೆಯಾಗಿದೆ. ಒಂದು ವರ್ಷ ಬಂದು ಹೋಗುತ್ತಾರೆ. ನಂತರದ ವರ್ಷದ ತಯಾರಿಯನ್ನು ಇಡೀ ವರ್ಷದಲ್ಲಿ ಮಾಡುತ್ತಾ ಹೋಗುತ್ತಾರೆ. ಒಳ್ಳೆಯದು. ಎಷ್ಟು ದೇಶಗಳ ಯುವಕರಿದ್ದೀರಿ? 21 ದೇಶಗಳು. ಗೋಲ್ಡನ್ ಹೃದಯದವರು ಕಮಾಲ್ ಮಾಡುತ್ತಾರೆ ಎಂದು ತಂದೆಗೆ ಗೊತ್ತಿದೆ. ಚೆನ್ನಾಗಿ ಗಮನ ಇಟ್ಟಿದ್ದಾರೆ. ಸ್ವ ಪುರುಷಾರ್ಥದ ಗಮನಕ್ಕೆ ಹೆಚ್ಚಿನದಾಗಿ ಈ ಬಾರಿ ಅಂಡರ್ಲೈನ್ ಮಾಡಿದ್ದಾರೆ. ಅದಕ್ಕೆ ಬಾಪ್ತಾದ ಖುಷಿಯಾಗುತ್ತಾರೆ. ಗ್ರೂಪ್ ಆಗುವುದರಿಂದ ಗಮನವು ಹೋಗುತ್ತದೆ. ಇಡೀ ಸಂಘಟನೆಗಿಂತ ಗ್ರೂಪ್ ಚೆನ್ನಾಗಿರುತ್ತದೆ. ಆದರೆ ಸಕಾರಾತ್ಮಕವಾಗಿರಲಿ. ಒಳ್ಳೆಯದು. ಬಾಪ್ತಾದಾರವರು ಪ್ರತಿಯೊಂದು ಗ್ರೂಪನ್ನು ಏಳಿಸುತ್ತಿದ್ದಾರೆ. ಅಂತರ್ಮುಖಿ ಗ್ರೂಪ್ ಒಳ್ಳೆಯ ಪುರುಷಾರ್ಥವನ್ನು ಮಾಡಿದ್ದೀರಿ. ಬಾಪ್ತಾದಾರವರು ನೋಡುತ್ತಾರೆ. ನಾವು ಮುಂದೆ ಹೋಗಬೇಕೆಂದು ಪ್ರತಿಯೊಂದು ಗ್ರೂಪ್ ಇದನ್ನೇ ಇಚ್ಛಿಸುತ್ತೀರಿ. ಈರ್ಷೆ ಮಾಡುವುದಿಲ್ಲ. ರೇಸ್ ಮಾಡುತ್ತೀರಿ. ಒಳ್ಳೆಯದು. ಅಂತರ್ಮುಖಿ ಸದಾ ಸುಖಿ. ಶಕ್ತಿ ಗ್ರೂಪ್ ಬಾಪ್ತಾದ ಶಕ್ತಿ ಗ್ರೂಪ್ನೊಂದಿಗೆ ಕೇಳುತ್ತಾರೆ. ಪ್ರತ್ಯಕ್ಷತೆಯ ಬಾವುಟವನ್ನು ಯಾವಾಗ ಆರಿಸುತ್ತೀರಿ ಹೇಳಿ? ಶಕ್ತಿಯರಂತೂ ಧ್ವಜಾರೋಹಣ ಮಾಡುವವರಾಗಿದ್ದೀರಲ್ಲವೇ? ಅಂದಾಗ ಪ್ರತ್ಯಕ್ಷತೆಯ ಬಾವುಟವನ್ನು ಶಕ್ತಿಯರು ಆರಿಸುತ್ತೀರಲ್ಲವೇ? ಒಳ್ಳೆಯದು.
ಈಗ ಪರಸ್ಪರ ವಾರ್ತಾಲಾಪ ಮಾಡಿ ದಿನಾಂಕವನ್ನು ನಿಗದಿ ಮಾಡಬೇಕು. ಹೇಗೆ ಅನ್ಯ ದಿನಾಂಕಗಳನ್ನು ನಿಗದಿ ಮಾಡುತ್ತೀರಿ, ಹಾಗೆಯೇ ಪ್ರತ್ಯಕ್ಷತೆಯ ಬಾವುಟವು ಯಾವಾಗ ಹಾರಾಡುತ್ತದೆ ಈ ದಿನಾಂಕವನ್ನು ನಿಗದಿ ಮಾಡಿಸಬೇಕು. ಬಾವುಟವನ್ನು ಆರಿಸುತ್ತೀರಲ್ಲವೇ? ಮಹಾವೀರ ಗ್ರೂಪ್ ಏನು ಮಾಡುತ್ತೀರಿ? ವರ್ಷದ ಜೊತೆಗೆ ಸದಾಕಾಲಕ್ಕೆ ಮನೆಗೂ ಸಹ ವಿದಾಯಿಯನ್ನು ಕೊಡುವುದು. ಇದು ಸಾಧ್ಯವಾಗುತ್ತದೆಯೇ? ಮಾಯೆಗೆ ವಿದಾಯಿಯನ್ನು ಕೊಡುವಿರಾ ಅಥವಾ ಬಂದರೂ ಪರವಾಗಿಲ್ಲ ಎನ್ನುವಿರಾ? ಮಹಾವೀರರ ಅರ್ಥವೇ ಆಗಿದೆ. ಹೇಗೆ ಬ್ರಹ್ಮ ತಂದೆಯು ಏನು ಹೇಳಿದರೋ ಅದನ್ನು ಮಾಡಿದರು, ಏನನ್ನು ಯೋಚಿಸಿದರೋ ಅದನ್ನು ತುರಂತಾನ ಮಹಾಪುಣ್ಯದ ಸಮಾನ ಮಾಡಿದರು. ಹಾಗೆಯೇ ಮಹಾವೀರ ಗ್ರೂಪ್ನ ಲಕ್ಷ್ಯವೂ ಇದೇ ಆಗಿದೆಯಲ್ಲವೇ? ಮಾಡುತ್ತೀರಾ? ಒಳ್ಳೆಯದು. ಸಾಹಸವಂತೂ ಬರುತ್ತದೆ. ವಿದೇಶದ ಚಿಕ್ಕ ಮಕ್ಕಳ ಗ್ರೂಪ್ ಎಲ್ಲರೂ ತಮ್ಮ ಚಿಹ್ನೆಯನ್ನು ಇಟ್ಟುಕೊಂಡಿದ್ದಿ. ಯುವಕರು ತಿಲಕವನ್ನಿಟ್ಟಿದ್ದಾರೆ. ಇವರು ಬ್ಯಾನರನ್ನು ತಯಾರು ಮಾಡಿದ್ದಾರೆ. ಬಾವುಟವು ಕೈಯಲ್ಲಿದೆ. ಫರಿಷ್ಠೆಯಿಂದ ದೇವತೆಗಳಾಗಿ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಅಂದಾಗ ದೇವತೆಗಳು ಎಂದರೆ ದಿವ್ಯ ಗುಣದವರು. ಆದ್ದರಿಂದ ದಿವ್ಯ ಗುಣವನ್ನು ಎಂದು ಬಿಡಬಾರದು. ಒಳ್ಳೆಯದು. ಮಕ್ಕಳ ಉಮಂಗ ಉತ್ಸಾಹವೂ ಹೆಚ್ಚುತ್ತದೆ. ಭಾರತದ ಮಕ್ಕಳು ಎದ್ದು ನಿಲ್ಲಿ. ಭಾರತದಿಂದ 1000 ಮಕ್ಕಳು ಬಂದಿದ್ದಾರೆ. ಒಳ್ಳೆಯದು. ಭಾರತ ಮತ್ತು ವಿದೇಶದ ಎಲ್ಲ ದೇಶಗಳು ಸೇರಿ ದೆಹಲಿಯನ್ನು ಮುತ್ತಿಗೆ ಹಾಕಿ ದೆಹಲಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಬೇಕಲ್ಲವೇ? ಆದ್ದರಿಂದ ಮೊದಲು ರಾಜಧಾನಿಯನ್ನು ತಯಾರು ಮಾಡಿ, ಆಗಲೇ ರಾಜ್ಯ ಮಾಡುತ್ತೀರಲ್ಲವೇ? ಈ ರೀತಿ ದೆಹಲಿಯ 4 ಕಡೆ ಮುತ್ತಿಗೆ ಹಾಕಿ. ಇದರಿಂದ ಇಡೀ ಭಾರತದ ಪ್ರಮುಖ ವ್ಯಕ್ತಿಗಳು ಜಾಗೃತರಾಗಿ ಬಿಡಲಿ. ಭಾರತದ ಮಕ್ಕಳು ಮಾಡುವಿರಲ್ಲವೇ? ಒಳ್ಳೆಯದು. ಭಾರತವೇನೂ ಕಡಿಮೆಯೇನಿಲ್ಲ. ಒಳ್ಳೊಳ್ಳೆಯ ಮಕ್ಕಳು ಬಂದಿದ್ದೀರಿ. ಒಳ್ಳೆಯದು. ಈಗ ಈ ವರ್ಷದಲ್ಲಿ ನವೀನತೆಯನ್ನು ಏನು ಮಾಡುತ್ತೀರಿ? ಈಗ ಬಾಪ್ ದಾದಾರವರು ಯಾವ ಕೆಲಸವನ್ನು ಕೊಟ್ಟಿದ್ದರೋ ಅದನ್ನು ಮಾಡಿಲ್ಲ. ಮೈಕ್ ಮತ್ತು ವಾರಸುದಾರರ ಗುಂಪನ್ನು ಎಲ್ಲಿ ತಂದಿದ್ದೀರಿ? ಬಾಪ್ ದಾದಾ ಇದೇ ಹೇಳುತ್ತಾರೆ. ಕಾದು ನೋಡಿ. ಪ್ರತ್ಯಕ್ಷತೆಯ ಧ್ವಜವನ್ನು ಈ ಮೈಕ್ಗಳು ಆರಿಸುವುದರಲ್ಲಿ ಬುದ್ಧಿವಂತರಾಗಿರುತ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಮೈಕ್ಗಳು ಇದ್ದಾರೆ, ಆದರೆ ಸಂಘಟಿತ ರೂಪದಲ್ಲಿ ಮುಂದೆ ಬಂದಿಲ್ಲ. ಈಗ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ. ಸಂಘಟನೆಯಲ್ಲಿ ಸೇರಿಸುವುದರಿಂದ ಏನಾಗುತ್ತದೆ? ಒಬ್ಬೊಬ್ಬರು ಇನ್ನೊಬ್ಬರನ್ನು ನೋಡುತ್ತಾ ಅವರಲ್ಲಿ ಉಮಂಗ ಉತ್ಸಾಹ ಬರುತ್ತದೆ. ಭಾರತದಲ್ಲಿಯೂ ಸಹ ಮೈಕ್ ಬೇಕು, ವಿದೇಶದಲ್ಲಿಯೂ ಸಹ ಬೇಕಾಗಿದೆ. ತಯಾರು ಮಾಡುತ್ತಿದ್ದೀರಲ್ಲವೇ? ಆದರೆ ಈಗ ಗುಪ್ತವಾಗಿದ್ದಾರೆ, ಪರದೆ ಒಳಗೆ ಇದ್ದಾರೆ. ಅವರನ್ನು ಈಗ ಹೊರಗಡೆ ತನ್ನಿ. ಹೊರಗಡೆ ತರಬೇಕಲ್ಲವೇ? ಮಾತೆಯರ ಗುಂಪು ತುಂಬ ದೊಡ್ಡದಾಗಿದೆ. ಒಂದು ವೇಳೆ ನಿಲ್ಲಿಸಿದರೆ ಇಡೀ ಹಾಲ್ ಮುಚ್ಚಿ ಹೋಗುತ್ತದೆ. ಮಾತೆಯರನ್ನು ನೋಡುತ್ತಾ ಬಾಪ್ ದಾದಾರವರಿಗೆ ಖುಷಿ ಆಗುತ್ತದೆ. ಏಕೆಂದರೆ ಸಂಗಮಯುಗದಲ್ಲಿ ಮಾತೆಯರಿಗೇನೆ ಬಾಪ್ ದಾದಾರವರ ಮೂಲಕ ಅವಕಾಶ ಸಿಗುತ್ತದೆ. ದ್ವಾಪರ ಕಲಿಯುಗದಲ್ಲಿ ಸಿಗಲಿಲ್ಲ, ಈಗ ಸಿಕ್ಕಿದೆ. ಮಹಾತ್ಮರಿಗಿಂತಲೂ ಈಗ ಹೆಚ್ಚಿನ ಅವಕಾಶ ಸಿಗುತ್ತಾ ಇದೆ. ಸರ್ಕಾರದಲ್ಲಿಯೂ ಸಹ ಈಗ ಮಾತೆಯರಿಗೆ ಸೇವೆ ಮಾಡುವಂತಹ ಅವಕಾಶ ಸಿಗುತ್ತಾ ಇದೆ. ಬಾಪ್ ದಾದಾ ಸದಾ ಹೇಳುತ್ತಾರೆ, ಈ ಮಾತೆಯರು ಯಾವ ಸೇವಾ ಕೇಂದ್ರದಲ್ಲಿ ಇರುತ್ತಾರೋ ಆ ಸೇವಾ ಕೇಂದ್ರ ಸದಾ ಫಲೀಭೂತವಾಗಿರುತ್ತದೆ. ಸಂಪನ್ನ ಬಲೆ ಸಂಪಾದನೆ ಇಲ್ಲ, ಆದರೆ ಮನಸ್ಸು ದೊಡ್ಡದಾಗಿರುತ್ತದೆ, ಭಾವನೆ ದೊಡ್ಡದಾಗಿರುತ್ತದೆ. ಆದ್ದರಿಂದ ತಂದೆಯೂ ಸಹ ಭಾವನೆ ಮತ್ತು ಸತ್ಯ ಹೃದಯವನ್ನು ಇಷ್ಟಪಡುತ್ತಾರೆ. ಪ್ರತಿಯೊಂದು ಗ್ರೂಪಿನಲ್ಲಿ ನೋಡಿದ್ದಾರೆ, ಮಾತೆಯರೇ ಜಾಸ್ತಿ ಇರುತ್ತಾರೆ. ಈಗ ಮಾತೆಯರು ತಮ್ಮ ಜೊತೆಗಾರರನ್ನು ಇನ್ನೂ ಎಚ್ಚರ ಮಾಡಿ ತಾವು ಕರೆದುಕೊಂಡು ಬನ್ನಿ, ಹಾಲ್ ತಾನೇ ದೊಡ್ಡದಾಗುತ್ತದೆ. ಈ ರೀತಿ ಯೋಚನೆ ಮಾಡಬೇಡಿ. ಹಾಲ್
ತುಂಬಿ ಹೋಗಿದೆ, ಎಲ್ಲಿ ಕುಳಿತುಕೊಳ್ಳುತ್ತಾರೆ ಎಂದು ಕರೆದುಕೊಂಡು ಬನ್ನಿ, ಎಲ್ಲವೂ ಸರಿ ಹೋಗುತ್ತದೆ. ಸರಿ ಹೋಗುತ್ತದೆ ಎಲ್ಲವೇ? ದಾದಿ ಈ ರೀತಿ ಯೋಚನೆ ಮಾಡುವುದಿಲ್ಲ, ಏನು ಮಾಡುವುದು ಎಂದು. ಕಡಿಮೆ ಅಂದರೆ 9 ಲಕ್ಷ ಕುಳಿತುಕೊಳ್ಳಬೇಕು. ಇಷ್ಟೊಂದು ಪ್ರಜೆಗಳನ್ನು ತಯಾರು ಮಾಡುತ್ತೀರೋ ಅಥವಾ ಇಲ್ಲವೋ? ಯಾವಾಗ ಮಾಡುತ್ತೀರಿ ಆ ದಿನವನ್ನು ನಿರ್ಣಯ ಮಾಡುತ್ತೀರಾ? ಮೊದಲು 9 ಲಕ್ಷ ಆತ್ಮಗಳನ್ನು ಕರೆದುಕೊಂಡು ಬರುತ್ತೀರಾ? ಪಾಂಡವರು ಕರೆದುಕೊಂಡು ಬರುತ್ತೀರಾ? ಬಾಪ್ ದಾದಾರವರು ಹಾಲನ್ನು ತಯಾರು ಮಾಡುತ್ತಾರೆ. ಆದರೆ 9 ಲಕ್ಷ ಕರೆದುಕೊಂಡು ಬನ್ನಿ. 1 ಲಕ್ಷವನ್ನು 1 ವರ್ಷದಲ್ಲಿ ಕರೆದುಕೊಂಡು ಬರುತ್ತೀರಾ? ಈ ರೀತಿ ಅಲ್ಲ, ಅವರಂತೂ ಬರಲಿ, ಅದಕ್ಕೆ ಯಾವುದೇ ನಿಷೇಧ ಅಂತೂ ಇಲ್ಲ. ಆದರೆ ಕೊನೆಗೆ ಸ್ಟೇಜ್ ಮೇಲೆ 9 ಲಕ್ಷ ಆತ್ಮಗಳನ್ನು ಕರೆದುಕೊಂಡು ಬರುತ್ತೀರೋ ಅಥವಾ ಇಲ್ಲವೋ? ಇಲ್ಲವೆಂದರೆ ಯಾರ ಮೇಲೆ ರಾಜ್ಯ ಮಾಡುತ್ತೀರಾ? ತಮ್ಮ ಮೊದಲನೆಯ ಜನ್ಮದಲ್ಲಿ 9 ಲಕ್ಷ ಪ್ರಜೆಗಳು ಅಥವಾ ರಾಯಲ್ ಪರಿವಾರ ಇಲ್ಲವೆಂದರೆ ಯಾರ ಮೇಲೆ ರಾಜ್ಯ ಮಾಡುತ್ತೀರಾ? ಮಧುಬನ ನಿವಾಸಿಗಳು ಏನು ಯೋಚನೆ ಮಾಡುತ್ತೀರಾ? 9 ಲಕ್ಷ ಬೇಕೋ ಅಥವಾ ಬೇಡವೋ? 9 ಲಕ್ಷ ಬೇಕು. ಮುಖ್ಯ ಪಾಂಡವರು ಏನು ಹೇಳುತ್ತೀರಿ? ಬೇಕಾ ಬೇಡವೋ? ಆಗುತ್ತದೆ. ಯಾವಾಗ 9 ಲಕ್ಷ ಆತ್ಮಗಳು ಬರುತ್ತಾರೆ ಆಗ ಸಾಧನಗಳು ಸ್ವತಃ ಸಿಗುತ್ತವೆ. ಆಲ್ ಮಾಡಬೇಕಾಗುತ್ತದೆ ಎಂದು ಭಯಪಡಬೇಡಿ. ನೋಡಿ, ಭವಿಷ್ಯ ತುಂಬ ಉಜ್ವಲವಾಗಿದೆ. ಎಲ್ಲ ಸಾಧನಗಳು ಸಿಗುತ್ತವೆ. ಮಾಡಲ್ಪಟ್ಟಂತಹ ಆಲ್ ನಿಮಗೆ ಸಿಗುತ್ತದೆ. ಮಾಡಬೇಕಾಗಿಲ್ಲ. ಕೇವಲ ಈ ವರ್ಷದ ಸ್ಲೋಗನ್ ಕೊಡಲಾಗಿದೆ, ಸಫಲ ಮಾಡಿ. ಸಫಲತೆ ಇದ್ದೇ ಇದೆ. ಒಳ್ಳೆಯದು. ಪಾಂಡವರು ಕೈ ಅಲುಗಾಡಿಸಿ. ಶಿಕ್ಷಕಿಯರು ಈಗ ಸ್ವಯಂ ಸಫಲ ಮಾಡಿ ಮತ್ತು ಸಫಲ ಮಾಡಿಸಿ. ಸೇವೆಯಲ್ಲಿ ವೃದ್ಧಿ ಆಗುವುದು ಎಂದರೆ ಖಜಾನೆಗಳನ್ನು ಸಫಲ ಮಾಡುವುದು ಮತ್ತು ಮಾಡಿಸುವುದು. ಈ ವರ್ಷ ಈ ಸ್ಲೋಗನ್ನು ಪ್ರತ್ಯಕ್ಷ ರೂಪದಲ್ಲಿ ತನ್ನಿ, ಆಗ ಸ್ವತಃ ವೃದ್ಧಿ ಆಗುತ್ತದೆ. ಧೈರ್ಯ ಕೊಡಿ. ಬಾಪ್ ದಾದಾರವರು ನೋಡಿದ್ದಾರೆ, ಕೆಲವು ಸ್ಥಾನಗಳಲ್ಲಿ ಧೈರ್ಯ ಕೊಡುವಂತಹ ಶಕ್ತಿ ಕಡಿಮೆ ಇದೆ. ಧೈರ್ಯ ಕೊಡಿ. ಪ್ರತಿಯೊಂದು ಕಾರ್ಯದಲ್ಲಿ, ಮನಸ್ಸಿನಲ್ಲಿ, ವಚನದಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಕರ್ಮದಲ್ಲಿಯೂ ಸಹ ಧೈರ್ಯ ಕೊಡಿ. ಶಿಕ್ಷಕಿಯರ ಆಸನವೇ ಆಗಿದೆ ಧೈರ್ಯವಾಗಿ ಇರುವುದು ಮತ್ತು ಧೈರ್ಯವನ್ನು ಕೊಡುವುದು. ಏಕೆಂದರೆ ಶಿಕ್ಷಕಿಯರಿಗೆ ತಂದೆಯ ಮುರುಳಿಯನ್ನು ತಿಳಿಸಿಕೊಡುವ ಅವಕಾಶ ಸಿಕ್ಕಿದೆ ಮತ್ತು ಸಿಂಹಾಸನ ಸಿಕ್ಕಿದೆ. ಇದು ಹೆಚ್ಚಿನ ಸಹಯೋಗ. ಆದ್ದರಿಂದ ಧೈರ್ಯ ಮತ್ತು ಉಲ್ಲಾಸವನ್ನು ಕೊಡಿ. ಇಡೀ ಕ್ಲಾಸ್ ಆತ್ಮೀಯ ಅರಳಿರುವಂತಹ ಗುಲಾಬಿಯಾಗಿ ಕಂಡುಬರಬೇಕು. ಶಿಕ್ಷಕಿಯರು ಕೇಳಿದ್ದೀರಾ? ಇಡೀ ಕ್ಲಾಸನ್ನು ಉಲ್ಲಾಸದಲ್ಲಿ ತನ್ನಿ. ಸೇವೆಯ ಅವಕಾಶ ಇಂದೋರ್ ಝೋನ್. ಒಳ್ಳೆಯದು. ಇಂದೋರ್ ಝೋನ್ ಎದ್ದು ನಿಂತುಕೊಳ್ಳಿ. ಒಳ್ಳೆಯದು. ಸೇವೆ ಮಾಡುವುದಕ್ಕೆ ಡೈಮಂಡ್ ಅವಕಾಶ ಸಿಕ್ಕಿದೆ. ಒಂದು ಕರ್ಮದ ಮತ್ತು ಇನ್ನೊಂದು ಸ್ವ ಉನ್ನತಿಯ ಡೈಮಂಡ್ ಅವಕಾಶ ಸಿಕ್ಕಿದೆ. ಒಳ್ಳೆಯದು. ಎಲ್ಲರೂ ಧೈರ್ಯವನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದೀರಿ. ಸೇವೆಯ ಉತ್ಸಾಹವು ಚೆನ್ನಾಗಿದೆ. ಎಲ್ಲದಕ್ಕಿಂತ ದೊಡ್ಡ ಗ್ರೂಪನ್ನು ಸಂಭಾಲನೆ ಮಾಡಿದ್ದೀರಿ. ಆದ್ದರಿಂದ ಧೈರ್ಯಕ್ಕೆ ಪ್ರತಿಯಾಗಿ ಬಾಪ್ ದಾದಾರವರು ಪದಮ ಗುಣದಷ್ಟು ಶುಭಾಶಯಗಳು. ಸದಾ ಡೈಮಂಡ್ ಆಗಿ ಸೇವೆಯಲ್ಲಿ ಡೈಮಂಡ್ ಅವಕಾಶವನ್ನು ತೆಗೆದುಕೊಳ್ಳುತ್ತಾ ಇರಿ. ಒಳ್ಳೆಯದು, ಬಹಳ ಒಳ್ಳೆಯದು. ಜುರಿಸ್ಟ್ ವರ್ಗದ ಸಹೋದರ ಸಹೋದರಿಯರ ಮೀಟಿಂಗ್ ನಡೆಯುತ್ತಾ ಇದೆ. ಅಂತಾರಾಷ್ಟ್ರೀಯದ್ದಾಗಿದೆಯಲ್ಲವೇ? ಒಂದು ವೇಳೆ ಇಷ್ಟೊಂದು ವಕೀಲ್ ಮತ್ತು ಜಡ್ಜ್ ಆದರೆ ಗೀತೆಯ ಭಗವಂತ ಸಿದ್ಧ ಆಗುತ್ತಾರೆ. ಒಳ್ಳೆಯದು, ತುಂಬ ಒಳ್ಳೆಯದು. ಈ ರೀತಿ ಯೋಜನೆಯನ್ನು ಮಾಡಿ. ಯಾರು ಎಂದು ಮಾಡಿರಬಾರದು. ವರ್ಗಗಳನ್ನು ತುಂಬ ಮಾಡಿದರಲ್ಲವೇ? ಆದರೆ ತಮ್ಮ ವರ್ಗವೇ ಎಲ್ಲರಿಗಿಂತ ನಂಬರ್ 1 ತೆಗೆದುಕೊಳ್ಳಬೇಕು. ಒಳ್ಳೆಯದು. ಗ್ರೂಪ್ ಚೆನ್ನಾಗಿದೆ. ಆದರೆ ಅಂತಹ ಯೋಜನೆಯನ್ನು ಮಾಡಿ. ಹಾವು ಸಾಯಬಾರದು, ಕೋಲು ಮುರಿಯಬಾರದು. ಪ್ರತ್ಯಕ್ಷತೆ ಆಗಬೇಕು. ಧಮಾಲ್ ಆಗಬಾರದು, ಕಮಾಲ್ ಆಗಬೇಕು. ಒಳ್ಳೆಯದು. ಇನ್ನೂ
ಸಂಘಟನೆಯನ್ನು ಹೆಚ್ಚಿಸಿಕೊಳ್ಳಿ. ಯೋಜನೆಯನ್ನು ಮಾಡಿದ್ದೇವೆ. ಶುಭಾಶಯಗಳು. ಒಳ್ಳೆಯದು. ಸಾಂಸ್ಕೃತಿಕ ವರ್ಗ. ನರ್ತನೆ ಮಾಡುವುದು, ಹಾಡು ಹಾಡುವುದು ಎಲ್ಲರಿಗೆ ಬರುತ್ತದೆ. ತಂದೆಯ ಗುಣಗಳ ಗೀತೆಯನ್ನು ಹಾಡುವುದೂ ಬರುತ್ತದೆ ಮತ್ತು ಖುಷಿಯಲ್ಲಿ ನರ್ತನ ಮಾಡುವುದೂ ಬರುತ್ತದೆ. ಒಳ್ಳೆಯದು. ಸಂಸ್ಕೃತಿಯ ಮುಖಾಂತರ ಭಾರತದ ಚರಿತ್ರೆಯನ್ನು ಪ್ರಸಿದ್ಧಿ ಮಾಡಿ. ಬಲೆ ಕಲ್ಚರ್ ಇದೆ, ಆದರೆ ಕ್ಯಾರೆಕ್ಟರ್ ಚರಿತ್ರೆ ಸಿದ್ಧ ಆಗಬೇಕು. ಶ್ರೇಷ್ಠ ಚರಿತ್ರೆ ಯಾವುದಾಗಿದೆ? ಒಳ್ಳೆಯದು. ವರ್ಗ ಯಾವಾಗಿನಿಂದ ಮಾಡಿದ್ದೀರೋ ಆಗಿನಿಂದ ಬೇರೆ ಬೇರೆ ಸೇವೆಗಳನ್ನು ಮಾಡುತ್ತಿದ್ದೀರಿ. ಕಮಾಲ್ ಮಾಡಿ ತೋರಿಸಿ. ಎಲ್ಲರೂ ಕಮಾಲ್ ಮಾಡುವಂಥವರು ತಾನೇ. ಕಮಾಲ್ ಮಾಡಲೇಬೇಕಾಗಿದೆಯಲ್ಲವೇ? ಪ್ರತಿಯೊಂದು ವರ್ಗದವರು ಹೊಸ ಹೊಸ ಯೋಜನೆಯನ್ನು ಮಾಡಬೇಕಾಗಿದೆ. ಈ ವರ್ಗ ಮಾಡಿ ಎಷ್ಟು ವರ್ಷ ಆಯಿತು? 20 ವರ್ಷ. ಬಾಪ್ ದಾದಾರವರ ಎಲ್ಲ ವರ್ಗದವರಿಗೆ ಹೇಳಿದರು, ತಮ್ಮ ತಮ್ಮ ವರ್ಗದ ವಿಶೇಷ ಸೇವೆಯಲ್ಲಿ ಮೈಕ್ ಆಗಬೇಕು ಹಾಗೂ ವಾರಸುದಾರರಾಗಬೇಕು. ಆ ರೀತಿ ಸಂಘಟನೆಯನ್ನು ತಯಾರು ಮಾಡಿ. ನೆನಪು ಇದೆಯೇ? ತಮ್ಮ ವರ್ಗದಲ್ಲಿ ಯಾರು ತಯಾರು ಆಗಿದ್ದಾರೆ? ಕರೆದುಕೊಂಡು ಬಂದಿದ್ದೀರಾ? ಒಳ್ಳೆಯದು. 1 ಸೆಕೆಂಡಿನಲ್ಲಿ ಮನಸ್ಸಿನ ವ್ಯಾಯಾಮ ನೆನಪು ಇದೆಯೇ? ಪ್ರತಿಯೊಬ್ಬರೂ ಇಡೀ ದಿನದಲ್ಲಿ ಎಷ್ಟು ಸಾರಿ ಈ ವ್ಯಾಯಾಮವನ್ನು ಮಾಡುತ್ತೀರಿ? ಈ ಮನಸ್ಸಿನ ವ್ಯಾಯಾಮ ಎಷ್ಟು ಬಾರಿ ಮಾಡುತ್ತೀರೋ ಅಷ್ಟು ಬಾರಿ ಸಹಜ ಯೋಗಿ, ಸರಳ ಯೋಗಿ ಆಗುತ್ತೀರಿ. ಒಂದು ಕಡೆ ಮನಸ್ಸಿನ ಸೇವೆ, ಇನ್ನೊಂದು ಕಡೆ ಮನಸ್ಸಿನ ವ್ಯಾಯಾಮ. ಈಗೀಗ ನಿರಾಕಾರಿ, ಈಗೀಗ ಫರಿಷ್ಠಾ. ಬ್ರಹ್ಮ ತಂದೆ ತಾವು ಫರಿಷ್ಠೆಗಳನ್ನು ಆಹ್ವಾನ ಮಾಡುತ್ತಿದ್ದಾರೆ. ಫರಿಷ್ಠೆಗಳಾಗಿ ಬ್ರಹ್ಮ ತಂದೆಯ ಜೊತೆಗೆ ತಮ್ಮ ಮನೆಗೆ ನಿರಾಕಾರ ರೂಪದಲ್ಲಿ ಹೋಗಬೇಕು. ನಂತರ ದೇವತೆಗಳು ಆಗಬೇಕು. ಒಳ್ಳೆಯದು. 4 ಕಡೆಯಿಂದ ಬಹಳ ಬಹಳ ಸವಿ ನೆನಪು. ಕಾರ್ಡಿನ ರೂಪದಲ್ಲಿ ಆಗಲಿ, ಪತ್ರದ ರೂಪದಲ್ಲಿ ಆಗಲಿ, ಬಾಪ್ ದಾದಾರವರ ಹತ್ತಿರ ತಲುಪಿದೆ. ಬಾಪ್ ದಾದಾರವರಿಗೆ ಗೊತ್ತಿದೆ. ಪ್ರತಿಯೊಂದು ಮಗು ಇದನ್ನೇ ಯೋಚಿಸುತ್ತದೆ, ನನ್ನ ನೆನಪು ತಂದೆಗೆ ಕೊಡಬೇಕು ಎಂದು. ಆದರೆ ಸಿಕ್ಕಿದೆ. ಸವಿ ನೆನಪನ್ನು ಕೊಡುವಂತಹ ಮುದ್ದಿನ ಮಕ್ಕಳು ಬಾಪ್ ದಾದಾರವರ ಮುಂದೆ ಇದ್ದಾರೆ. ಆದ್ದರಿಂದ ಬಾಪ್ ದಾದಾರವರು ಹೇಳುತ್ತಾರೆ, ಪ್ರತಿಯೊಂದು ಮಗು ತಮ್ಮ ತಮ್ಮ ಹೆಸರಿನಲ್ಲಿ ಶುಭಾಶಯಗಳು ಮತ್ತು ಮನಸ್ಸಿನ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿ. ತಮ್ಮೆಲ್ಲರಿಗೂ ಸಹ ಹೊಸ ಜೀವನ, ಹೊಸ ಯುಗ ಮತ್ತು ಹೊಸ ವರ್ಷದ ತುಂಬ ಪದಮ ಗುಣದಷ್ಟು ಶುಭಾಶಯಗಳು ಮತ್ತು ಮನಸ್ಸಿನ ಆಶೀರ್ವಾದಗಳು. ಸವಿ ನೆನಪು ಮತ್ತು ನಮಸ್ತೆ. ದಾದೀಜಿ ಜಾನಕಿ ದಾದಿಯವರೊಂದಿಗೆ ತಾವಿಬ್ಬರೂ ಒಂದು ಮತದವರಾಗಿ ಇಡೀ ಪರಿವಾರವನ್ನು ನಡೆಸಲು ನಿಮಿತ್ತರಾಗಿದ್ದೀರಿ. ಇವರೆಲ್ಲರೂ ತಮ್ಮ ಜೊತೆಗಾರರಾಗಿದ್ದಾರೆ. ತಿಳಿಸಿದೆವೆಲ್ಲವೇ? ಒಂದು ವೇಳೆ ಸಫಲ ಮಾಡುತ್ತಾ ಹೋಗುತ್ತೀರೆಂದರೆ ಮಾಯಾಜೀತರು ಆಗಿಯೇ ಬಿಡುತ್ತೀರಿ. ದಾದೀಜಿಯವರು ಹೇಳುತ್ತಾರೆ, ಈ ವರ್ಷದಲ್ಲಿ ಎಲ್ಲರೂ ಒಂದು ಮತದವರಾಗಿ ಬಿಡಬೇಕು. ಯಾರನ್ನೇ ನೋಡಿದರೂ ಒಂದೇ ರೀತಿ ಇರಬೇಕು. ಹೇಗೆ ದಾದಿಯರಿಗೆ ಹೇಳುತ್ತೀರಿ? ದಾದಿಯರೆಲ್ಲರೂ ಒಂದೇ ಆಗಿದ್ದಾರೆ. ಹಾಗೆಯೇ ತಾವು ದೀದಿಯರು, ದಾದಾರವರು ಎಲ್ಲರೂ ಏಕಮತದವರಾಗಬೇಕು. ಇದರ ಘೋಷಣೆಯಾಗಿದೆ. ಈಗೀಗ ಬಾಲಕರಾಗಿ, ಈಗೀಗ ಮಾಲೀಕರಾಗಿ. ಬಾಲಕರ ಸಮಯದಲ್ಲಿ ಮಾಲೀಕರಾಗಬೇಡಿ, ಮಾಲೀಕರ ಸಮಯದಲ್ಲಿ ಬಾಲಕರಾಗಬೇಡಿ. ಅಂದ ಮೇಲೆ ದಾದಿಯರಿಗೆ ಇದೇ ಸಂಕಲ್ಪ ಬಂದಿದೆ. ಅದನ್ನು ಯಾರು ಪೂರ್ಣ ಮಾಡಬೇಕು? ತಾವೆಲ್ಲರೂ ಮಾಡುತ್ತೀರಲ್ಲವೇ? ಒಂದು ವೇಳೆ ವಿಚಾರಗಳಲ್ಲಿ ಅಂತರವಾಗಿ ಬಿಟ್ಟರೆ ಏನು ಮಾಡುವಿರಿ? ಒಳ್ಳೆಯದು. ಎಲ್ಲರನ್ನೂ ನೋಡಿ ಬಾಪ್ ದಾದಾರವರು ಖುಷಿಯಾಗುತ್ತಿದ್ದಾರೆ. ಒಂದು ಇಂತಹ ದಿನವೂ ಬರುತ್ತದೆ, ಅದು ಬಹಳ ಬೇಗ ಬರುತ್ತದೆ. ಆಗ ಎಲ್ಲರೂ ಹೇಳುತ್ತಾರೆ, ನಾವೆಲ್ಲರೂ ಸ್ವಪರಿವರ್ತನೆ ಮಾಡುವಂತಹ ಶಕ್ತಿ ಪಾಂಡವ ಸೇನೆಯಾಗಿದ್ದೇವೆ.
ಸ್ವಪರಿವರ್ತನೆ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಡುವ ಜೊತೆಗೆ ಮಾಯೆಗೂ ಸಹ ಬೀಳ್ಕೊಡುಗೆಯನ್ನು ಕೊಟ್ಟು ಬಿಡಿ. ಅದು ಸಹ ಸುಸ್ತಾಗಿ ಬಿಟ್ಟಿದೆ. ಬೀಳ್ಕೊಡುಗೆ ಮತ್ತು ಶುಭಾಶಯ ಎರಡನ್ನು ಜೊತೆಗೆ ಕೊಡಿ. ಹೊಸ ವರ್ಷ 2003 ಶುಭಾರಂಭ 31 ಡಿಸೆಂಬರ್ 2002 ರಾತ್ರಿ 12 ಗಂಟೆಯ ನಂತರ ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟರು. 4 ಕಡೆಯ ಅತಿ ಮಧುರ ಅತಿ ಪ್ರಿಯ ಮಕ್ಕಳಿಗೆ ಪದಂ ಗುಣದಷ್ಟು ಹೊಸ ವರ್ಷದ ಶುಭಾಶಯಗಳು. ಈ ಯಾವ ಗಳಿಗೆಯಲ್ಲಿ ಕಳೆದು ಹೋಯಿತು ಅದು ವಿದಾಯಿಯಾಗಿದೆ ಮತ್ತು ಶುಭಾಶಯದ ಗಳಿಗೆಯಾಗಿದೆ. ಒಂದು ಕಡೆ ಬೀಳ್ಕೊಡುಗೆಯನ್ನು ಕೊಡಬೇಕಾಗಿದೆ. ಯಾರು ತಮ್ಮಲ್ಲಿ ಸಂಪನ್ನರಾಗುವುದರಲ್ಲಿ ಕಡಿಮೆಯ ಅನುಭವ ಮಾಡುತ್ತೀರಿ ಅದಕ್ಕೆ ವಿದಾಯಿ. ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ಕೊಡುವುದು ಮತ್ತು ಮುಂದೆ ಹಾರುವುದಕ್ಕೋಸ್ಕರ ಶುಭಾಶಯಗಳು. ಒಳ್ಳೆಯದು. ಓಂ ಶಾಂತಿ. ವರದಾನ: ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ನಂಬರ್ 1 ವಿಶೇಷ ಆತ್ಮಭವ. ಎಲ್ಲ ಬ್ರಾಹ್ಮಣ ಆತ್ಮರ ಒಳಗೆ ಸಂಕಲ್ಪವಿರುತ್ತದೆ, ನಾವು ವಿಶೇಷ ಆತ್ಮ ನಂಬರ್ 1 ಆಗಬೇಕು. ಆದರೆ ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರವನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಸ್ಮೃತಿಯನ್ನು ಅನುಭವದಲ್ಲಿ ತರಬೇಕಾಗಿದೆ. ಹೇಗೆ ಕೇಳುವುದು ತಿಳಿಯುವುದು ನೆನಪಿನಲ್ಲಿರುತ್ತದೆ, ಅದೇ ರೀತಿ ಸ್ವಯಂಗೆ ಆ ಅನುಭವದ ಸ್ಥಿತಿಯಲ್ಲಿ ತರಬೇಕಾಗಿದೆ. ಅದಕ್ಕಾಗಿ ಸ್ವಯಂನ ಮತ್ತು ಸಮಯದ ಮಹತ್ವವನ್ನು ತಿಳಿದು ಮನಸ್ಸು ಮತ್ತು ಬುದ್ಧಿಯನ್ನು ಯಾವುದಾದರೂ ಅನುಭವದ ಆಸನದ ಮೇಲೆ ಸೆಟ್ ಮಾಡಿದರೆ ನಂಬರ್ 1 ವಿಶೇಷ ಆತ್ಮ ಆಗಿ ಬಿಡುವಿರಿ. ಸ್ಲೋಗನ್: ಕೆಟ್ಟದರ ರೇಸ್ ಅನ್ನು ಬಿಟ್ಟು ಒಳ್ಳೆಯದರ ರೇಸ್ ಮಾಡಿ. ಒಳ್ಳೆಯದು. ಓಂ ಶಾಂತಿ.